ನಲ್ಲಿಯಲ್ಲಿ ನೀರು ಬಂದಿತು. ಇದನ್ನ ಬರೆದಿರ್ತಕ್ಕಂಥವ್ರು ಸದಾಶಿವ ಅವರು. ಇಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಸದಾಶಿವ ಅವರು ತುಂಬಾ ಚೆನ್ನಾಗಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ 6 ಸಾಲುಗಳ ಒಂದು ವಟಾರ ಇರುತ್ತೆ. ಆ ವಟಾರದಲ್ಲಿ ಸೀತಮ್ಮ ಮತ್ತೆ ರಂಗಮ್ಮ ಅಂತಕ್ಕಂತಹ ಇಬ್ರು ಮನೆಗಳು ಕೂಡ ಒಂದು ಗೋಡೆ ಆಚೆ ಈಚೆ ಇರುತ್ತೆ. ಅಂದ್ರೆ ಅವ್ರ ಇಬ್ಬರ ಮನೆಗೂ ಒಂದೇ ಗೋಡೆ ಆಗಿರುತ್ತೆ. ಸೀತಮ್ಮನ ಮನೆಯಲ್ಲಿ ಏನು ಕುಳಿತು ಬಿಟ್ಟು ರಂಗಮ್ಮ ಮತ್ತೆ ಸೀತಮ್ಮ ಅವರು ರೊಟ್ಟೆ ಅನ್ನ ಮಾತಾಡ್ತಂದು ಕೂತಿರ್ತಾರೆ. ಮೋಡ ಬೇದ್ರೆ ಕವ್ದಿರುತ್ತೆ. ಆದ್ರೆ ಇವ್ರ ಮಾತುಗಳು ಮಾತ್ರ ನಿಲ್ಸೋದೇ ಇಲ್ಲ. ಹಾಗೆ ಮಾತಾಡ್ತಾ ತುಂಬಾ ಹೊತ್ತಾಗ್ಬಿಡುತ್ತೆ. ಮತ್ತೆ ಸೀತಮ್ಮ ಬಸ್ರೇನ್ಸ್ ಆಗಿರೋದ್ರಿಂದ ಇವತ್ತೋ ನಾಳೆನೋ ಅನ್ನೋ ರೀತಿಯಲ್ಲಿ ಇರುತ್ತೆ. ಆದ್ರೆ ಅವಾಗ ಕೇಳ್ತಾಳೆ ಸೀತಮ್ಮ ರಂಗಮ್ಮನಿಗೆ, ಬಹಳ ದಿಗ್ಲಾಗುತ್ತೆ ಏನ್ರಿ ರಂಗಮ್ಮ ಅಂತಂದು. ಆಗ 10 ಮಕ್ಕಳನ್ನ ಎತ್ತಿರ್ತಕ್ಕಂತಹ ರಂಗಮ್ಮನ ಮುಂದೆ ಸೀತಮ್ಮ ಕೇಳ್ತಾಳೆ. ಅದನ್ನ ಕೇಳಿದಂತಹ ಇವರು ರಂಗಮ್ಮ ಹೇಳ್ತಾರೆ, ಹಾಗೆಲ್ಲ ಏನು ದಿಗ್ಲೋ ಪಡ್ಕೋಬೇಡ ತಾಯಿ ಅಂತನ್ಬಿಟ್ಟು 10 ಎತ್ತಿರ್ತಕ್ಕಂತಹ ತಾಯಿ ಒಬ್ಬ ಆಕೆಗೆ ಹೇಳ್ತಾಳೆ. ನಂತರ ಹಿಂಗೆ ಮಾತಾಡ್ತಾ ನೀರು ಬೇರೆ ತುಂಬಾ ಸಮಸ್ಯೆ ಇರುತ್ತೆ. ನೀರು ಬಂದಿರೋದಿಲ್ಲ, ಕುಡಿಯಕ್ಕೆ ಕೂಡ ನೀರಿರೋದಿಲ್ಲ. ಈಕೆ ದೇಹಕ್ಕೆ ಮಾತ್ರ ಆಗಾಗ ಇದು ನೋವನ್ನ ಕಾಣಿಸ್ಕೊಂತ ಇರುತ್ತೆ. ನಂತರ ಅವಳು ಅನ್ನ ಮಾಡಿರ್ತಾರೆ. ಆ ಅನ್ನ ಪಾತ್ರೆ ಏನು ನೆನೆಸ್ಬೇಕಲ್ಲ, ಅದನ್ನ ನೆನೆಸ್ಲಿಕ್ಕೆ ಅಂತ ಅಡುಗೆ ಮನೆಗೆ ಹೋಗ್ತಾಳೆ. ಮೆಲ್ಲಗೆ ಎದ್ಬಿಟ್ಟು ಹೋಗ್ತಾಳೆ. ಅಲ್ಲಿ ನೀರು ಬರುತ್ತೇನೋ ಅಂತ ನೋಡಿ ತಿರುಗಿಸಿದಾಗ ಅವ್ಳಿಗೆ ಆಶ್ಚರ್ಯ ಆಗುತ್ತೆ. ಸಣ್ಣದಾಗಿ ದಾರದ ರೂಪದಲ್ಲಿ ಆ ನೀರು ಸುರಿತಾ ಇರುತ್ತೆ. ಆಗ ಹೇಳ್ತಾಳೆ ಸೀತಮ್ಮ, ನೀರು ನಿಲ್ಲೋ ಹಾಗಿದೆ ರಂಗಮ್ಮನವ್ರೆ ಅಂತ ಅಂದ್ಬಿಟ್ಟು. ಅದು ಒಂದು ರೀತಿ ಕೆಟ್ಟ ವಾರ್ತೆ ಬಿದ್ದಂತೆ ಭಾಸವಾಗುತ್ತೆ ಅವ್ರಿಗೆ. ಅವರು ಮತ್ತೆ ಹೇಳ್ತಾಳೆ ಇವಳು ರಂಗಮ್ಮ, ಸರಿ ಇರ್ರಿ, ನಮ್ಮ ಮನೇಲಿ ಏನಾದ್ರು ಇರುತ್ತೇನೋ ನೋಡ್ಕೊಂಡ್ ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾರೆ. ಹೋಗ್ದಾಗ ಇಲ್ಲಿ ಕೊರ್ರ ಅಂತನ್ಬಿಟ್ಟು ಸೌಂಡ್ ಬರ್ತಾ ಇರುತ್ತೆ ಸೀತಮ್ಮನ ಮನೆಯಲ್ಲಿ. ನಂತರ ಅದು ದಾರವಾಗಿ ಏನು ಬರ್ತಾ ಇರುತ್ತೆ ನೀರು, ಅದನ್ನ ನೋಡಿ ಇವಳು ಬೇಜಾರು ಮಾಡ್ಕೊಂತಾಳೆ. ಆದ್ರೆ ಕೊನೆಗೆ ಅದು ನಿಂತೇ ಹೋಗ್ಬಿಡುತ್ತೆ. ನಂತರ ಪಕ್ಕದ ಮನೆಯಲ್ಲಿರ್ತಕ್ಕಂತಹ ಏನು ರಂಗಮ್ಮ ಅವ್ರ ಮನೆ ಆಗಿದೆ, ಅಲ್ಲಿ ಗೊರ್ರ ಅಂತಕ್ಕಂತಹ ಶಬ್ದ ಬರ್ದೆ ಅಲ್ಲಿ ನೀರು ಬರ್ತಾ ಇರುತ್ತೆ. ಹಾಗೆ ನೀರು ಬರ್ತಾ ಇರುತ್ತೆ. ಇವಳು ಶಬ್ದ ಕೇಳಿಸ್ಕೊಂತಾ ಇರ್ತಾಳೆ, ನೀರು ಬರ್ತಲ್ಲ ಅಂತಂದ್ಬಿಟ್ಟು ಇವಳಿಗೆ ಬೇರೆ ಖುಷಿ ಆಗ್ತಾ ಇರುತ್ತೆ. ಅಯ್ಯೋ ಇಷ್ಟು ದಿನ ಆದ್ಮೇಲಾದ್ರೂ ನೀರು ಬಂತಲ್ಲ ಅಂತ ಅಂದ್ಬಿಟ್ಟು ಖುಷಿ ಪಡ್ತಾಳೆ. ಆದ್ರೆ ಇಲ್ಲಿ ಇವಳಿಗೆ ಯಾವಾಗ ನಿಂತೋಗುತ್ತೋ ಅನ್ನೋ ಭಯ, ಬಿಡ್ತಾಳೋ ಇಲ್ವೋ ಅನ್ನೋದೊಂದು ಭಯ. ಹೀಗೆ ಅವಳು ಲೆಕ್ಕ ಆಗ್ತಾ ಇರ್ತಾಳೆ, ತುಂಬಿಸ್ಕೊಂತಾನೆ ಇರ್ತಾಳೆ. ಪಾಪ ಇವಳಿಗೆ ಮಾತ್ರ ನೀರು ಬರೋದೇ ಇಲ್ಲ, ಬರೀ ಗೊರ್ರ ಅಂತಂದ್ಬಿಟ್ಟು ಸೌಂಡ್ ಬರ್ತಾ ಇರುತ್ತೆ. ಕುಡಿಯೋದಕ್ಕೆ ಒಂದು ತೊಟ್ಟು ನೀರಿಲ್ಲ, ಬಿಡ್ತೀರ ರಂಗಮ್ಮ ಅಂತ ಅಂದ್ಬಿಟ್ಟು ಏರು ಧ್ವನಿಯಲ್ಲಿ ಸೀತಮ್ಮ ಕೇಳ್ತಾಳೆ. ಈ ರಂಗಮ್ಮ ಬೇಳೆ ಎಣಿಸ್ತಾ ಇರ್ತಾಳೆ, ಇಷ್ಟ ಆದ್ರೆ ಇಷ್ಟು ತುಂಬುತ್ತೆ, ಇಷ್ಟಾದ್ರೆ ಅಷ್ಟು ತುಂಬುತ್ತೆ ಅಂತ ಅಂದ್ಬಿಟ್ಟು. ಅದಾದ ನಂತರ ಅವ್ರ ಗಂಡ ಬೇರೆ ಕೇಳಿರ್ತಾನೆ, ನಂಗೆ ನಾಳೆನಾದ್ರೂ ನೀರು ಹಾಕ್ತೀಯ ಇಲ್ವಾ ಅಂತ ಅಂದ್ಬಿಟ್ಟು. ಅವಾಗ ಇವಳು ಹೇಳ್ತಾಳೆ, ಅಯ್ಯೋ ಯಾವ್ದೇವ್ರು ಒಳ್ಳೆ ಬುದ್ಧಿ ಕೊಟ್ಬಿಟ್ನೋ ನಿಮ್ಗೆ, ಸದ್ಯ ಹಾಕ್ತೀನಿ ರೀ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದನ್ನ ಅವ್ರ ಪತಿ ಅಂದ್ರೆ ರಂಗಮ್ಮನ ಪತಿ ಬೆಳಗ್ಗೆ ತಾನೇ ಹೇಳಿರ್ತಾರೆ. ಅಂಡೆಗೆ ನೀರನ್ನ ತುಂಬಬೇಕಾದ್ರೆ ರಂಗಮ್ಮನಿಗೆ ಇದು ನೆನಪಾಗುತ್ತೆ, ಅವ್ರ ಗಂಡ ಬೆಳಿಗ್ಗೆ ಹೇಳಿರೋದು. ಸರಿ ಅಂತ ಅಂದ್ಬಿಟ್ಟು ನೀರು ಹಾಕ್ಬೋದು ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಹಾಕ್ತಾಳೆ. ನಂತರ ಇವಳು ಮತ್ತೆ ಸೀತಮ್ಮ ಸ್ಟಾರ್ಟ್ ಮಾಡ್ತಾರೆ, ರೀ ರಂಗಮ್ಮ ಸ್ವಲ್ಪ ನೀರು ಬಿಡ್ರಿ, ಕುಡಿಯೋದಕ್ಕೆ ತೊಟ್ಟು ನೀರಿಲ್ಲ ಅಂತ ಅಂದ್ಬಿಟ್ಟು. ನಂತರ ಏರು ಧ್ವನಿಯಲ್ಲಿ ಕಿರ್ಚ್ತಾಳೆ. ಅದು ಈ ರಂಗಮ್ಮನ ಮನೆಯಲ್ಲಿ ನೀರು ಬರ್ತಾ ಇರುತ್ತೆ, ಕೊಳಗಡ ಶಬ್ದ ಅದಕ್ಕಿಂತ ಜೋರಾಗಿ ಕೇಳಿಸುತ್ತೆ. ಹಬ್ಬ ಎಷ್ಟು ಜೋರಾಗಿ ಹೊಡ್ಕೊಂತಾಳೆ, ಬಾಯ್ಬಡ್ಕಿ, ಬಿಡ್ತೀನಿ ತಾಳ್ರಿ ಈಕೆಗೂ ಅಂತ ಅಂದ್ರೆ ಬೀಳ್ತೀನಿ ತಾಳ್ರಿ ಅಂತನ್ಬಿಟ್ಟು ಅಷ್ಟೇ ಏರು ಧ್ವನಿಯಲ್ಲಿ ರಂಗಮ್ಮ ಕೂಡ ಉತ್ತರಿಸ್ತಾಳೆ. ಕೊನೆಗೂ ಕೇಳಿಸ್ತಲ್ಲಪ್ಪ, ಸಾಕ್ಬಿಡು, ನೀರು ಬಿಡ್ತಾರೆ ಅಂತನ್ಬಿಟ್ಟು ಅನ್ಕೊಂತಾರೆ. ಏನ್ ತಲೆ ಮೇಲೆ ಹಾಕೊಂಡು ಹೋಗ್ತಾರ ಇವರು, ನೀರು ಆದ್ರೂ ಬಿಡೋದಿಲ್ಲ ಅಂತನ್ಬಿಟ್ಟು ಸೀತಮ್ಮ ಯೋಚಿಸ್ತಾರೆ. ಒಂದ್ 4-5 ಬಾರಿ ಕೂಗಿದ್ರು ಆಕೆ ಉತ್ತರಿಸೋದೇ ಇಲ್ಲ. ನಂತರ ಒಂದು 3-4 ನಿಮಿಷ ಆಗುತ್ತೆ. ಇವಳಿಗೆ ನೋವು ಬೇರೆ ಕಾಣಿಸ್ಕೊಂಡ್ಬಿಡುತ್ತೆ. ಮುಖದಲ್ಲಿ ಒಂದು ರೀತಿ ಬೆವರು ಮೂಡುತ್ತೆ. ಅವ್ರಿಗೆ ಮತ್ತೆ ಭಯ ಕೂಡ ಆಗುತ್ತೆ. ನಂತರ
ಅವರ ಪತಿ ಬೇರೆ ಊರಲ್ಲಿಲ್ಲ. ಬೆಳಗ್ಗೆ ಅಷ್ಟೇ ಅವ್ರ ಆಫೀಸರ್, ಅವ್ರ ಗಂಡನ ಆಫೀಸರು ಎಲ್ಲೋ ಹೋಗ್ಬೇಕು ಅಂತಂದ್ಬಿಟ್ಟು, ಇನ್ಫೆಕ್ಷನ್ಗೆ ಹೋಗ್ಬೇಕು ಅಂತಂದ್ಬಿಟ್ಟು ಹೇಳಿರ್ತಾರೆ. ಅಲ್ಲಿ ಹೋಗಿರ್ತಾರೆ. ಇದೇ ಸಮಯದಲ್ಲಿ ನೋವು ಕಾಣಿಸ್ಕೊಂಡಿದೆ. ಅವ್ರು ಇದ್ದಿದ್ರೆ ನನಗೆ ಆ ಟೈಮಲ್ಲೇ ನೋವೇನಾದ್ರು ಕಾಣಿಸ್ಕೊಂಡಿದ್ರೆ ಅವ್ರ ಪ್ರಯಾಣವನ್ನು ತಪ್ಪಿಸ್ಬೋದಿತ್ತು ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಇವಳು ಜೋರಾಗಿ ಹೇಳ್ತಾರೆ, ರೀ ಸ್ವಲ್ಪ ನೀರು ಬಿಡ್ರಿ ಅಂತಂದ್ಬಿಟ್ಟು. ಆದರೆ ಆಕೆ ಹೆಸರನ್ನ ಈಗ ಹೇಳೋದಿಲ್ಲ, ಯಾಕಂದರೆ ಇವಳಿಗೆ ಅಷ್ಟು ಬೇಸರ ಆಗೋಗ್ಬಿಟ್ಟಿರುತ್ತೆ. ಹೀಗೆ ಎಷ್ಟೇ ಆದ್ರೂ ಅವಳು ನೀರೇ ಬಿಡೋದಿಲ್ಲ. ಇವಳು ಹೇಳ್ತಾರೆ, ಮತ್ತೆ ಆಯ್ತು ರೀ ಬಿಡ್ತೀನಿ, ಅಯ್ಯೋ ಯಾಕೆ ಹೊಡ್ಕೊತೀರಿ ಅಂತಂದ್ಬಿಟ್ಟು ಇವಳು ಜೋರಾಗಿ ಹೇಳ್ತಾರೆ. ನಂತರ ಹೀಗೆ ಆಗಬೇಕಾದ್ರೆ ಇವಳು ಪಾಪ ಬೇಜಾರಾಗ್ಬಿಡುತ್ತೆ. ಏನಪ್ಪ ಹಿಂಗೆಲ್ಲ ಆಗೋಗ್ಬಿಡ್ತು, ಇಂತಹ ಸ್ಥಿತಿಯಲ್ಲೂ ಇವರು ನನಗೆ ನೀರೇ ಬಿಡ್ತಿಲ್ಲ, ಅತ್ತೆತ್ತಿದ್ರೆ ಏನಾಯಿತು, ಒಂಚೂರಾದ್ರೂ ಕರುಣೆ ಇರಬೇಕಲ್ವಾ ಅಂತಂದ್ಬಿಟ್ಟು ಸೀತಮ್ಮ ಅನ್ಕೊತಾಳೆ. ಆದರೆ ಇಲ್ಲಿ ನೀರು ಬೇರೆ ಇವಳಿಗೆ ಬರ್ತಾನೆ ಇಲ್ಲ. ಹಂಗೋ ಹಿಂಗೋ ಬಂತು ನಿಂತೇ ಹೋಗ್ಬಿಡುತ್ತೆ. ಇವಳು ಬೈಕೊತಾಳೆ, ಅಯ್ಯೋ ಇನ್ನೊಂದು 2 ಬಿನ್ಗೆ ಬಂದಿದ್ರೆ ಪೂರ್ತಿ ಎಲ್ಲ ತುಂಬೋಗ್ಬಿಡೋವಲ್ಲ ಅಂತಂದ್ಬಿಟ್ಟು. ಪಾಪ ಇಲ್ಲಿ ಸೀತಮ್ಮನಿಗೊಂದು ತೊಟ್ಟು ನೀರಿಲ್ಲ ಅಂತಂದ್ಬಿಟ್ಟು ಸುಮ್ಮನಾಗ್ತಾಳೆ. ಪಾಪ ನೀರು ನಿಂತೋದ್ಮೇಲೆ ಇವಳಿಗೆ ಸೀತಮ್ಮಂಗೆ ಭಯ ಆಗುತ್ತೆ. ಅಯ್ಯೋ ನೀರು ಅಲ್ಲಿ ನಿಲ್ಸಿದ ತಕ್ಷಣ ನಿಂತೋದ್ವೋ ಏನೋ ಅಂತಂದ್ಬಿಟ್ಟು ಭಯ. ಆದರೆ ಇವಳು ರಂಗಮ್ಮ ಮಾತ್ರ ಆಫ್ ಮಾಡಿ ಸುಮ್ಮನೆ ಹಂಗೆ ನಾಟಕ ಆಡ್ತಾ ಬಿಟ್ಟಿದ್ದೀನಿ ನೋಡ್ರಿ, ಈಗ ಹಿಡ್ಕೊಳ್ರಿ ಎಷ್ಟು ಬೇಕೋ ಅಷ್ಟು ಅಂತಂದು ಹೇಳ್ತಾಳೆ. ಪಾಪ ಇವಳು ಇವಾಗ ತಿರುಗಿಸ್ತಾಳೆ, ನೀರೇ ಬರ್ತಾ ಇರೋದಿಲ್ಲ. ಪಾಪ ಅಂತಂದ್ಬಿಟ್ಟು ಅವಳಿಗೆ ಅಳು ಬಂದ್ಬಿಡುತ್ತೆ. ಕಣ್ಣು ಹತ್ರ ಒಂದು ಹನಿ ಬರುತ್ತೆ. ಅಷ್ಟು ಬೇಸರ ಆಗ್ಬಿಡುತ್ತೆ ಅವಳಿಗೆ. ಯಾಕಂದರೆ ಇಂತಹ ಪರಿಸ್ಥಿತಿಯಲ್ಲೂ ಇವರು ಕನಿಕರ ತೋರಿಸ್ಲಿಲ್ವಲ್ಲ ಅಂತಂದ್ಬಿಟ್ಟು ಅವಳಿಗೆ ಭಯ ಕೂಡ ಆವರಿಸ್ಕೊಳ್ಳುತ್ತೆ, ಬೇಜಾರು ಕೂಡ ಆಗುತ್ತೆ. ಸರಿ ಬಿಡು ಹಾಳಾಗೋಗ್ಲಿ ಅಂತಂದ್ಬಿಟ್ಟು ಸುಮ್ಮನಾಗಿ ವಿಪರೀತ ನೋವು ಬೇರೆ ಆಗ್ತಾ ಇರುತ್ತೆ. ಊಟ ತಿನ್ನಕ್ಕೆ ಹೋಗ್ತಾಳೆ. ಮತ್ತೆ ಮೊನ್ನೆ ಪರೀಕ್ಷೆಗೆ ಅಂತ ಬಂದಿದ್ದಂತಹ ಸೂರ್ಗಿತ್ತಿ ಸುಂದರಮ್ಮ ಹೇಳ್ತಿರ್ತಾಳೆ, ನೀನೇನು ಭಯ ಪಡ್ಕೋಬೇಡ, ನೋವು ಕಾಣಿಸಿದ್ರೆ ಜೀರಿಗೆ ಕಾಫಿ ಮಾಡ್ಕೊಂಡು ಕುಡಿ ಅಂತಂದ್ಬಿಟ್ಟು. ಅದೇ ರೀತಿಯಾಗಿ ಫಸ್ಟ್ ಊಟ ಮಾಡಕ್ಕೆ ಹೋಗ್ತಾಳೆ. ಅವಳಿಗೆ ಬೈಕೆ ಊಟ ಕೂಡ ಸೇರೋದಿಲ್ಲ. ಸರಿ ಅಂತಂದ್ಬಿಟ್ಟು ಜೀರಿಗೆ ಹಾಲನ್ನು ಕಾಯಿಸ್ಕೊಂಡು ಕುಡಿತಾಳೆ. ನಂತರ ಹಂಗೋ ಹಿಂಗೋ ಕಲಿಯುತ್ತೆ. ಇವಳಿಗೆ ಮಾತ್ರ ಬೇಸರ ಆಗಿಬಿಡುತ್ತೆ. ಮತ್ತು ಇವಳು ರಂಗಮ್ಮ ಹೇಳಿರ್ತಾಳೆ ಅವರ ಹಸ್ಬೆಂಡ್ಗೆ, ನಾನು ರಾತ್ರಿ ಸೀತಮ್ಮನ ಮನೆಗೆ ಮಲಿಕೊಳಕ್ಕೆ ಹೋಗ್ತೀನಿ, ಅವಳ ಗಂಡ ಬೇರೆ ಇಲ್ಲ, ಎಲ್ಲೋ ಹೋಗಿದ್ದಾರೆ ಅಂತಂದ್ಬಿಟ್ಟು. ಸರಿ ಅಂತ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿರ್ತಾಳೆ. ಆದರೆ ಇಲ್ಲಿ ಇವರಿಬ್ಬರ ನಡುವೆ ನಡೆದಿರ್ತಕ್ಕಂತಹ ನೀರಿಗಾಗಿ ಜಗಳಕ್ಕಾಗಿ ಸೀತಮ್ಮ ಅವಳೇ ಬರಲಿ ಅಂತಂದು ಇರ್ತಾಳೆ. ಈ ರಂಗಮ್ಮ ಅವಳು ಕೂಗ್ಲಿ ಅಂತಂದು ಹೇಳ್ತಾರೆ. ಬೆಳಿಗ್ಗೆ ಅವನು ಸೀತಮ್ಮನ ಗಂಡ ಹೇಳೋಗಿರ್ತಾನೆ, ನಾನು ಬರೋದು ತಡ ಆಗುತ್ತೆ, ನಾನು ಹೆಂಡತಿ ಬೇರೆ ದಿನಗಳು, ರಾತ್ರಿ ಇಲ್ಲೇ ಮಲಿಕೊಳ್ಳಿ, ಅವಳಿಗೇನಾದರೂ ಇದಾದರೆ ನೀವು ಸಹಾಯಕ್ಕೆ ಇರ್ತೀರಾ ಅಂತಂದ್ಬಿಟ್ಟು. ರಂಗಮ್ಮ ಕೂಡ ಒಪ್ಕೊಂಡಿರ್ತಾಳೆ. ಸರಿ ಅವಳು ಕೂಡ ನನ್ನ ಮಗಳಿದ್ದಂಗೆ ಅಲ್ವಾ ಅಂತಂದ್ಬಿಟ್ಟು ಹೇಳಿ ಧೈರ್ಯ ತುಂಬಿಸಿರ್ತಾಳೆ. ಆದರೆ ಈ ಪಾಪ ಸೀತಮ್ಮಂಗೆ ಬೇಸರ, ನೀರು ಬಿಟ್ಟಿಲ್ವಲ್ಲ ಅಂತಂದ್ಬಿಟ್ಟು. ಈ ರಂಗಮ್ಮ ಎಷ್ಟು ಕೊಬ್ಬು ನೋಡೋವಳಿಗೆ, ನಾನು ಏನು ಬಂದೇ ಇಲ್ಲ, ನನಗೆ ಕರೆದೇ ಇಲ್ಲ, ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ ಅಂತಂದ್ಬಿಟ್ಟು ಅನ್ಕೊತಾ ಇರ್ತಾಳೆ. ಆದರೆ ಈ ಸೀತಮ್ಮನಿಗೂ ಬೇಜಾರು, ನೋಡು ಒಂದು ತೊಟ್ಟು ನೀರು ಕೂಡ ಬಿಟ್ಟಿಲ್ಲ, ಹಂಗೆ ಹಿಂಗೆ ಅಂತಂದ್ಬಿಟ್ಟು ಅವಳು ಕೂಡ ಬೇಜಾರಾಗ್ಬಿಟ್ಟು ಸುಮ್ಮನೆ ಕೂರ್ತಾಳೆ. ಸರಿ ಅಂತಂದ್ಬಿಟ್ಟು ಇವಳಿಗೆ ರಂಗಮ್ಮನ ಜೋರಾಗಿ ಕೇಳಿಸ್ಬೇಕು ಅನ್ನೋ ಥರ ರೊಗ್ಗನ್ನ ಜೋರಾಗಿ ಹೊಡಿತಾಳೆ. ಅಂದರೆ ನಾನು ಹಾಸಿಗೆ ಆಗ್ತಾ ಇದ್ದೀನಿ ಮಲಿಕೊಳ್ಳೋದಕ್ಕೆ ಅಂತಂದ್ಬಿಟ್ಟು, ಆ ರಂಗಮ್ಮನ ಕೇಳಿಸ್ಲಿ ಅಂತಂದ್ಬಿಟ್ಟು. ಇವಳಿಗೆ ರಂಗಮ್ಮನಿಗೂ ಕೂಡ ಭಯ ಆಗುತ್ತೆ, ಕರಿತಾಳೋ ಇಲ್ವೋ ಅಂತಂದ್ಬಿಟ್ಟು. ಪಾಪ ಆದ್ರೂ ಈ ಸೀತಮ್ಮ ಕರೆಯೋದೇ ಇಲ್ಲ, ಛಲ ಅವಳಿಗೆ. ಪಾಪ ನಾನು ಈ ಥರ ಮಾಡಿಬಿಟ್ರಲ್ಲ, ನಾನು ಬಿಟ್ಟೇ ಇಲ್ವಲ್ಲ ಅಂತಂದ್ಬಿಟ್ಟು. ಸರಿ ಅಂತಂದ್ಬಿಟ್ಟು ಇಬ್ಬರು ಮಲಗ್ತಾರೆ. ಆ ಗಂಡ ಕೇಳ್ತಾನೆ, ಯಾಕೆ ರಂಗಮ್ಮ ಸೀತಮ್ಮ ಅವ್ರ ಮನೆಗೆ ಹೋಗ್ತೀನಿ ಮಲಿಕೊಳಕ್ಕೆ ಅಂದೆ, ಹೋಗೇ ಇಲ್ಲ ಅಂತಂದ್ಬಿಟ್ಟು. ಅಯ್ಯೋ ರೀ ಅವಳಿಗೆ ಕೊಬ್ಬು ಜಾಸ್ತಿ ನೋಡ್ರಿ, ನೀರು ವಿಷಯಕ್ಕೆಲ್ಲ ಚಿಕ್ಕದಕ್ಕೆಲ್ಲ ಕೋಪ ಮಾಡ್ಕೊತಾಳೆ, ಏನೊಂದು ಬಿನ್ಗೆ ನೀರು ಕೇಳಿದ್ರೆ ಕೊಡ್ತಿರ್ಲಿಲ್ವ ನಾನು ಅಂತಂದ್ಬಿಟ್ಟು ಹೇಳ್ತಾಳೆ. ಸರಿ ಮಲಿಕೋ ಅಂತಂದ್ಬಿಟ್ಟು ಹೇಳಿ ಮಗುನ ಸರಿಯಾಗಿ ಮಲಗಿಸಿ ಅವಳು ಕೂಡ ಮಲಗ್ತಾಳೆ. ಸರಿ ಮಲಗಿದ್ಮೇಲೆ ದೀಪ ಜೋರಾಗಿ ಬೇರೆ ಉಳಿತಾ ಇರುತ್ತೆ. ಇವಳಿಗೆ ಕೆಟ್ಟ ಕನಸ್ಲು ಬರುತ್ತೆ. ಅವ್ರ ಗಂಡ, ಏನ್ರಿ ಇವಳಿಗೆ ನೋವು ಕಾಣಿಸ್ಕೊಳ್ಳೋದು. ಅವ್ರ ಗಂಡ ಬಂದು, ಏನ್ರಿ ರಂಗಮ್ಮ ಹೆಣ್ಣಾಗಿ ಒಬ್ಬ ಹೆಣ್ಣನ್ನ ನೋಡ್ಕೊಳಕ್ಕಾಗಿಲ್ವ ನಿಮ್ಮ ಕೈಯಲ್ಲಿ ಅಂದಿದ್ದು. ಅವ್ರ ಗಂಡ ಕೆಟ್ಟ ದೃಷ್ಟಿಯಿಂದ ನೀನು ಮನುಷ್ಯಲ ಅಂದಿದ್ದು. ಅವ್ರ ಮಗು ನರಳಾಡಿದ್ದು. ಈ ಥರ ಎಲ್ಲ ಕೆಟ್ಟ
ಕೆಟ್ಟ ಯೋಚನೆಗಳು ಬರುತ್ತೆ. ಅಲ್ಲಿ ಅವಳಿಗೆ ನೋವು ಕಾಣಿಸ್ಕೊಂತೇನೋ ಅನ್ನೋ ಥರ ಇವಳಿಗೆ ಕೆಟ್ಟ ಯೋಚನೆಗಳೆಲ್ಲ ಕನಸಲ್ಲಿ ಬರುತ್ತೆ. ಇವಳಿಗೆ ಭಯ ಬಿದ್ದು ತಟ್ ಎದ್ದೋಳ್ತಾಳೆ. ಪಕ್ಕದಲ್ಲಿ ದೀಪ ಬೇರೆ ಜೋರಾಗಿ ಉರಿತಾ ಇದೆ. ಏನಪ್ಪ ಮಾಡೋದು ಅಂತಂದು ಅಂದ್ಕೊಂಡು ಸರಿ ಅಂತ ಅಂದ್ಬಿಟ್ಟು ಬೇಗ ಎಲ್ಲರೂ ಎಬ್ಬರಿಸ್ಬಿಟ್ಟು ಗಂಡಂಗೆ ಸ್ನಾನ ಮಾಡಿಸ್ಬಿಟ್ಟು ಬಟ್ಟೆನೋ ಹಾರಾಕಕ್ಕೆ ಅಂತಂದು ಆಚೆ ಬರ್ತಾಳೆ. ಇದು ಅವಳು ಸೀತಮ್ಮನ ಬಾಗಿಲ ಕಡೆನೇ ನೋಡ್ತಾ ಇರ್ತಾಳೆ. ಎಷ್ಟೊತ್ತಾದ್ರೂ ತೆಗಿಯಲ್ಲ. ಆಗ ಅವಳಿಗೆ ಭಯ ಆವರಿಸ್ಕೊಂಡ್ಬಿಡುತ್ತೆ. ಏನಾಯ್ತೋ ಎತ್ತಾಯ್ತೋ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಈ ಸೀತಮ್ಮ ಅದೇ ಟೈಮಲ್ಲಿ ಬಾಗಿಲು ಕೇಳ್ದು ಆಚೆಗೆ ಬರ್ತಾಳೆ ನೀರು ತರೋದಕ್ಕೆ ಅಂತಂದು ಹೋಗ್ತಾ ಇರ್ತಾಳೆ. ಈ ಸೀತಮ್ಮ ಅಲ್ಲಿದ್ರೂ ರಂಗಮ್ಮ ಅಲ್ಲಿದ್ರೂ ಈ ಸೀತಮ್ಮ ನೋಡೋದಿಲ್ಲ. ಅವಳು ತಿರುಗಿಸ್ಕೊಂಡು ಹೋಗ್ಬಿರ್ತಾಳೆ. ಇವಳಿಗೆ ರಂಗಮ್ಮ ಬೇರೆ ಬಳೆ ಬೇಜಾರಾಗ್ಬಿಡುತ್ತೆ. ಅಯ್ಯೋ ನೋಡು ಮಾತಾಡಿಸ್ತೀರಾ ಅದೇ ಹೋಗ್ತಾಳೆ ಅಂತ ಅಂದ್ಬಿಟ್ಟು ಇವಳೇ ಮೇಲ್ಬಿದ್ದು ಮಾತಾಡ್ಸೋಕೆ ಹೋಗ್ತಾಳೆ. ಅವಳ ಕೈಯಲ್ಲಿರೋ ಬಿಂದಿಗೆನ ಕಿತ್ಕೊಳಕ್ಕೆ ಹೋಗ್ತಾಳೆ. ಆದರೆ ಸೀತಮ್ಮ ಮಾತ್ರ ಕೊಡೋದಿಲ್ಲ. ಇವಳಿಗೆ ಬೇಜಾರಾಗ್ಬಿಡುತ್ತೆ. ಒಬ್ರಿಗೊಬ್ರು ಕೋಪದಲ್ಲಿ ನೋಡ್ಕೊತಾರೆ. ಆದರೆ ಅದೇ ಟೈಮಿಗೆ ಸರಿಯಾಗಿ ಜೋರಾಗಿ ಅಲ್ಲಿ ನಲ್ಲಿಯಲ್ಲಿ ನೀರು ಬರುತ್ತೆ ಜೋರಾಗಿ. ಆಗ ಇವರಿಬ್ಬರ ನಡುವೆ ಇರ್ತಕ್ಕಂತಹ ವೈಮನಸ್ಸನ್ನು ಅದು ನಿವಾರಣೆ ಮಾಡುತ್ತೆ ಅಂತಂದು ಹೇಳ್ತಾ ಈ ಒಂದು ಪಾಠವನ್ನು ಮುಗಿಸಿದ್ದಾರೆ. ಇನ್ನೂ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಧನ್ಯವಾದಗಳನ್ನ ತಿಳಿಸ್ತೇನೆ. ಧನ್ಯವಾದಗಳು.